ಅವರಿಗೆ ಇವರು, ಇವರಿಗೆ ಅವರ ಟಕ್ಕರ್ ಅಂತೆ ಕಾಂಗ್ರೆಸ್ನಲ್ಲಿ. ಹೆಂಗಾಗಿದೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೇನೋ ಕೆಲವು ಸಿದ್ದರಾಮಯ್ಯ ಬಳಗದ ಸಚಿವರನ್ನು ಲೋಕಸಭೆ ಚುನಾವಣೆಗೆ ಕಣಕ್ಕಿಳಿಸ್ಬೇಕು ಅಂತ ಲೆಕ್ಕಾಚಾರ ಅಂತೆ. ಅದಕ್ಕೆ ಅವ್ರೇನು ಮಾಡಿದ್ದಾರೆ, ಡಿ ಸಿ ಎಂ ಮಾಡಿ ನಮ್ಮನ್ನು ಅಂತ ಕೂತಿದ್ದಾರೆ. ಇವ್ರಿಗೆ ಅವರು ಟಕ್ಕರ್. ಲೋಕಸಭೆ ಚುನಾವಣೆಯ ಸ್ಪರ್ಧೆ ಪ್ರಸ್ತಾಪ ಡಿ ಕೆ ಎಸ್ದೇ ದಾಳ ಇದು ಅಂತ ಅವರೆಲ್ಲ ಅಂದ್ಕೊಂಡಿರೋದು. ಹೈಕಮಾಂಡ್ ಹತ್ರ ಹೋಗಿ ಇಲ್ಲ ನಮ್ಮಲ್ಲಿ ಅಭ್ಯರ್ಥಿಗಳ ಕೊರತೆ ಇದೆ, ಕೆಲವು ಸಚಿವರನ್ನೇ ಕಣಕ್ಕಿಳಿಸ್ಬೇಕು ಅಂತ ಡಿ ಕೆ ಶಿವಕುಮಾರ್ ಹಾಕ್ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಾವೇನು ಮಾಡೋಣ, ಡಿ ಸಿ ಎಂ ಮಾಡಿ ಅಂತ ಹೋಗೋಣ ಅಂತ ಏನೋ ಡಿ ಕೆ ಶಿಯನ್ನು ಹಣಿಯೋದಕ್ಕೆ ಸಿದ್ದರಾಮಯ್ಯ ಆಪ್ತರು ಮುಂದಾಗಿದ್ದಾರೆ ಅಂತ. ಕೇಳೋದೇನಿದೆ ಕೊಡಲೇಬೇಕು ಅವರು, ಯಾಕೆಂದರೆ ನಾನು ಹಿಂದೆ ಡಿ ಸಿ ಎಂ ಇದ್ದೆ, ಕೊಡಬೇಕು ಅಂತೇಳಿ ನಾನು ನಿರೀಕ್ಷೆ ಮಾಡ್ತೀನಿ. ಆ ರೀತಿ ಎಲ್ಲ ಹೇಳೋದಕ್ಕೆ ಬರೋದಿಲ್ಲ. ಯಾರೋ ಒಬ್ಬೊಬ್ಬರೇ ಅಧಿಕಾರದಲ್ಲಿ ಇರಬೇಕು, ಇನ್ನೊಬ್ಬರು ಅಧಿಕಾರದಲ್ಲಿ ಇರಬಾರ್ದು ಅನ್ನೋ ಸ್ಟ್ಯಾಂಡ್ ಇದೆಯಲ್ಲ, ಅದು ಸರಿ ಅಲ್ಲ. ಮುಖ್ಯಮಂತ್ರಿ ಆಕಾಂಕ್ಷಿನೂ ಇದ್ದೆ, ಡೆಪ್ಯೂಟಿ ಮುಖ್ಯಮಂತ್ರಿನೂ ಆಕಾಂಕ್ಷಿ ಇದ್ದೆ. ದಲಿತ ಸಮುದಾಯದ ನಿರೀಕ್ಷೆ ಭಾಳ ದೊಡ್ಡದಿದೆ. ಅದನ್ನ ಅರ್ಥ ಮಾಡಿಕೊಂಡು ವರಿಷ್ಠರು ತೀರ್ಮಾನಗಳನ್ನು ತಗೋಬೇಕಾಗ್ತದೆ. ಒಂದು ವೇಳೆ ಆ ರೀತಿ ತಗೊಳ್ಳೋದಿಲ್ಲ ಅಂತಂದಾಗ ಅದಕ್ಕೆ ಪ್ರತಿಕ್ರಿಯೆ ಸ್ವಾಭಾವಿಕವಾಗಿ ಬರುತ್ತೆ. ಅದನ್ನು ನಾನು ಹೇಳೋ ಅಂಥ ಅಗತ್ಯನೇ ಇಲ್ಲ. ಅದಕ್ಕೆ ಪ್ರತಿಕ್ರಿಯೆ ಆಗ ರಿಯಲೈಸ್ ಮಾಡ್ಕೊಳ್ಳೋ ಬದಲು ಈಗಲೇ ಅವರು ಸರಿಪಡಿಸ್ಕೊಂಡ್ರೆ ಉತ್ತಮ. ಇಲ್ಲಾದರೆ ಪಕ್ಷಕ್ಕೆ ತೊಂದರೆ ಅದೇ ಆಗ್ತದೆ. ಡಿ ಕೆ ಶಿವಕುಮಾರ್ ಹೇಳೋದ್ರಲ್ಲಿ ಅವರ ದೃಷ್ಟಿಕೋನದಲ್ಲಿ ಇರಬಹುದು, ಆದರೆ ಹೈಕಮಾಂಡಿನ ದೃಷ್ಟಿಕೋನ ಬೇರೆ ಇರಬೇಕಲ್ವಾ. ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು, ಅದನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಅವ್ರು ಹೇಳಿದ್ದಾರೆ, ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ. ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು. ಸೊ ಅದು ಯಾವಾಗ ಮಾಡಿದ್ರೆ ಯಾವಾಗ ಬಂದೇ ಬರ್ತದೆ. ಈಗಂತ ಹತ್ರದ ಚರ್ಚೆ ಇಲ್ಲ. ಸೊ ಅವ್ರು ಹೇಳಿದ ಮ್ಯಾಗೆ ಚರ್ಚೆ ಪ್ರಾರಂಭ ಆಗ್ಬೋದು ಪಕ್ಷದಲ್ಲಿ. ಅದರ ಪಾರ್ಟಿ ತೀರ್ಮಾನ ಮಾಡಬೇಕಲ್ಲ, ಅವಶ್ಯಕತೆ ಇದೆಯೋ ಇಲ್ಲ ಅನ್ನೋದು ಪಕ್ಷಕ್ಕೆ ತೀರ್ಮಾನ. ನಾವು ಹೇಳಲಿಕ್ಕೆ ಆಗೋಲ್ಲ. SC/ST ಸಮುದಾಯಕ್ಕೆ ಒಬ್ರಿಗೆ ಮಾಡಲಿ ಮತ್ತು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಬ್ರಿಗೆ ಮಾಡಬೇಕು. ಹಾಗೆಯೇ ವೀರಶೈವ ಸಮುದಾಯದಲ್ಲೂ ಕೂಡ ಒಬ್ಬರನ್ನ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಸಮುದಾಯಗಳ ಒಲವು ಇನ್ನೂ ಹೆಚ್ಚಾಗ್ತದೆ. ಈಗೇನು ಒಲವಿದೆ, ಒಲವಿಲ್ಲ ಅಂತ ನಾನು ಹೇಳೋದಿಲ್ಲ. ಆ ಸಮುದಾಯಗಳ ಒಲವು ಇನ್ನೂ ಹೆಚ್ಚಾಗ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಆದ್ದರಿಂದ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಮನವಿಯನ್ನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡೆಯೋಣ. ಸುಖೇಶ್, ಈಗ ಕಾಂಗ್ರೆಸ್ ವಲಯದಲ್ಲಿ ಈ ಥರ ಮಾತು ಶುರುವಾಗಿದೆಯಾ? ಸಿದ್ದರಾಮಯ್ಯ ಬಣದ ಕೆಲ ಸಚಿವರನ್ನು ಲೋಕಸಭೆ ಚುನಾವಣೆ ಕಣಕ್ಕಿಳಿಸೋದಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಕೌಂಟರ್ ಕೊಡೋದಕ್ಕೆ ಇವರು ಡಿ ಸಿ ಎಂ ಕೂಗನ್ನು ಜೋರು ಮಾಡ್ತಾ ಇದ್ದಾರೆ. ಈ ಥರದ ಟಾಕ್ ಅಥವಾ ಈ ಥರದ ಬೆಳವಣಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿದೆಯಾ ಅಂತ? ಅರವಿಂದ್, ಆ ರೀತಿಯ ಬೆಳವಣಿಗೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ರೀತಿಯ ಮಾತಂತೂ ಕೂಡ ನಡೀತಾ ಇದೆ. ಹಾಗೆ ನೋಡಕ್ಕೆ ಹೋಗಲಿ ಸುಮಾರು 1 ಡಜನ್ಗೂ ಹೆಚ್ಚು ಸಚಿವರುಗಳು ಈ ಬಾರಿ ಸ್ಪರ್ಧೆ ಅನಿವಾರ್ಯ ಆಗಬಹುದು ಅನ್ನುವಂಥ ಹೆಸರುಗಳನ್ನು ನೋಡ್ತಾ ಹೋದರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಬಣಕ್ಕೆ ಸೇರಿದಂಥ ಒಂದಷ್ಟು ಸಚಿವರುಗಳ ಹೆಸರು ಕೂಡ ಅದರಲ್ಲಿ ಇದೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ಸಿದ್ದರಾಮಯ್ಯ ಬೆಂಬಲಿತ ಸಚಿವರುಗಳ ಹೆಸರಿದೆ. ಕಾರಣ ಏನು ಅಂದರೆ ಅವರವರ ಜಿಲ್ಲೆಗಳಲ್ಲಿ ಅವರು ಪ್ರಭಾವಿಗಳಿರೋದ್ರಿಂದ ಅವ್ರನ್ನೇ ಅಖಾಡಕ್ಕೆ ಇಳಿಸಿದ್ರೆ ಅಥವಾ ಅನಿವಾರ್ಯ ಆದರೆ ಅಖಾಡಕ್ಕೆ ಇಳಿಯೋದು ಗೆಲುವಿಗೆ ಏನಾದರೂ ಸಹಕಾರಿ ಆಗಬಹುದು ಅನ್ನುವಂಥ ಲೆಕ್ಕಾಚಾರ. ಇದನ್ನು ಸಚಿವರುಗಳ ನೋಡೋ ದೃಷ್ಟಿಗೂ ಡಿ ಕೆ ಶಿವಕುಮಾರ್ ನೋಡೋ ದೃಷ್ಟಿಗೂ ವ್ಯತ್ಯಾಸಗಳಿರಬಹುದು. ಕಾರಣ ಏನು ಅಂದರೆ ಡಿ ಕೆ ಶಿವಕುಮಾರ್ ಕೇವಲ ಡಿ ಸಿ ಎಂ ಮಾತ್ರ ಅಲ್ಲ, ಪಕ್ಷದ ಅಧ್ಯಕ್ಷ ಕೂಡ ಹೌದು. ಅಧ್ಯಕ್ಷರಾಗಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಅವರ ಸ್ಟ್ರಾಟಜಿ ಇರ್ಬೋದು, ಅಥವಾ ಎಲ್ಲ ಒಂದು ಕಡೆ ಅದು ಈ ಸಚಿವರುಗಳಿಗೆ ನಾವು ವಿರೋಧಿ ಬಣದ ಸಚಿವರುಗಳು ನಮ್ಮನ್ನು ಮೇಲೆ ಕಳಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಈ ಒಂದು ಸ್ಟ್ರಾಟಜಿ ಮಾಡ್ತಾ ಇರ್ಬೋದಾ ದೆಹಲಿಗೆ ಕಳಿಸ್ಲಿಕ್ಕೆ ಅನ್ನುವಂತಹ ಅಭಿಪ್ರಾಯ ಮೂಡಿರಲಿಕ್ಕೂ ಸಾಕು. ಅದೇ ಕಾರಣಕ್ಕೆ ಈ ಕೌಂಟರ್ನ ಮಾಡಲಿಕ್ಕೆ ಹೊರಟ್ರ ಅನ್ನುವಂಥದ್ದು. ಆದರೆ ಡಿ ಕೆ ಶಿವಕುಮಾರನ್ನು ಒಂದೇ ಆ್ಯಂಗಲಲ್ಲಿ ನೋಡೋಕ್ಕಾಗಲ್ಲ. ಪಕ್ಷದ ಅಧ್ಯಕ್ಷರಾಗಿ ಅವರೊಂದಷ್ಟು ಹೆಸರುಗಳನ್ನ ಸೂಚಿಸಿರಬಹುದು ಅಥವಾ ಸೂಚಿಸಬಹುದು. ಆದರೆ ಸಂಭವನೀಯ ಸಚಿವರುಗಳಲ್ಲಿ ಒಂದು 3-4 ಜನ ಡಿ ಕೆ ಶಿ ಬಣದ ಸಚಿವರು ಕೂಡ ಇರೋದ್ರಿಂದ ಇವರು ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡ್ರ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಅಥವಾ ಡಿ ಕೆ ಶಿವಕುಮಾರ್ ಅವರ ಪೊಲಿಟಿಕಲ್ ಗೇಮ್ ಇದ್ರೂ ಇರಬಹುದು, ಯಾಕಂದರೆ ರಾಜಕಾರಣದಲ್ಲಿ ಯಾವುದೂ ಕೂಡ ಪ್ರೆಡಿಕ್ಟ್ ಮಾಡೋದಷ್ಟು ಸುಲಭ ಅಲ್ಲ. ಹಾಗಾಗಿ ಇದು ಕೌಂಟರ್ ರೀತಿಯಲ್ಲಿ ನಾವು ಡಿ ಸಿ ಎಂ ಮೊದಲಿಂದ ಕೇಳ್ತಾ ಇದ್ವಿ, ಡಿ ಸಿ ಎಂ ಇನ್ನೂ ಮಾಡಿಲ್ಲ, ಡಿ ಸಿ ಎಂ ಮಾಡಿ ಅನ್ನುವ ಮೂಲಕವಾಗಿ ಡಿ ಕೆ ಅವರ ಮೇಲೆ ನೇರವಾಗಿ ಒತ್ತಡವನ್ನು ತರುವಂಥದ್ದು ಅಥವಾ ತಮ್ಮ ಹೆಸರನ್ನು ಪರಿಗಣಿಸುವುದನ್ನು ಕೈ ಬಿಡಲಿ ಅನ್ನುವಂಥ ಲೆಕ್ಕಾಚಾರವೋ. ಒಟ್ಟಾರೆ ಸಚಿವರುಗಳು ಪಕ್ಷದ ಕಾರ್ಯಕರ್ತರು ಪಕ್ಷ ಹೇಳಿದ್ರೆ ಕೇಳ್ತೀವಿ ಅಂತ ಮೇಲ್ನೋಟಕ್ಕೆ ಹೇಳಿದ್ರು ಕೂಡ ತಮಗಿರುವ ಸಚಿವ ಸ್ಥಾನದ ಅಧಿಕಾರವನ್ನು ಬಿಟ್ಟು ದೆಹಲಿಯ ಕಡೆ ಮುಖ ಮಾಡಲಿಕ್ಕೆ ಸಚಿವರುಗಳು ಸಿದ್ಧರಿಲ್ಲ ಅನ್ನುವಂಥದ್ದು ಕೂಡ ಈ ಬೆಳವಣಿಗೆಯಿಂದ ಸ್ಪಷ್ಟವಾಗುತ್ತೆ. ಅರವಿಂದ್. ಓಕೆ, ಥ್ಯಾಂಕ್ ಯು ಸುಖೇಶ್. ತಮ್ಮ ಎಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಸಿ ಎಂ ಕೂಗು ಬರೋದಕ್ಕೆ ಇಂಟರ್ನಲ್ ಪಾಲಿಟಿಕ್ಸ್ ಇದು ಕೂಡ ಕಾರಣ. ಸಿದ್ದರಾಮಯ್ಯನವರ ಬಣದ ಕೆಲವು ಸಚಿವರನ್ನು ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಮಾಡಿದ್ದಾರೆ.
ಇರಬಹುದು, ಇಲ್ಲದೇನೂ ಇರಬಹುದು. ಯಾಕೆಂದರೆ ಸುಖೇಶ್ ಹೇಳ್ದಂಗೆ ಡಿ ಕೆ ಶಿವಕುಮಾರ್ ಅವರು ಕೇವಲ ಉಪಮುಖ್ಯಮಂತ್ರಿ ಅಲ್ಲ, ಪಕ್ಷದ ಅಧ್ಯಕ್ಷರು ಕೂಡ ಹೌದು. ಪಕ್ಷವನ್ನು ಹೆಚ್ಚು ಸ್ಥಾನ ಗೆಲ್ಲಿಸೋದ್ರಲ್ಲಿ ಅವರ ಸ್ಟ್ರಾಟಜಿ ಇರಬಹುದು. ಬಟ್ ನೋಡೋಣ, ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಇವೆಲ್ಲವೂ ಕೂಡ ಯಾವ ರೀತಿ ಇತ್ಯರ್ಥ ಆಗುತ್ತೆ ಅಂತ.